ಮಧ್ಯರಾತ್ರಿ ಮದ್ಯಪಾನ ಮಾಡಿ ಯುವತಿ ಕಿರಿಕ್ ಮಾಡಿರೋ ಘಟನೆ ನಡೆದಿದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಯುವಕನ ಮೇಲೆ ಯುವತಿ ಹಲ್ಲೆ ಮಾಡಿದಾಳೆ. ಕಾರಣ ಏನಪ್ಪಾ? ಮದ್ಯದ ಅಮಲಿನಲ್ಲಿ ಯುವಕನಿಗೆ ಥಳಿಸಿದ್ದಾಳೆ ಆಕೆ ಅಂತ ಆರೋಪ. ಇದು ಕಂಠ ಪೂರ್ತಿ ಕುಡಿದು ಬಂದು ಡ್ರೈವ್ ಮಾಡ್ತಾ ಇದ್ಲಂತೆ ಕಾರನ್ನ ಆಕೆ. ಪ್ರಶ್ನೆ ಮಾಡಿದ್ದಕ್ಕೆ ಆಟೋ ಚಾಲಕ ನಿಶಾಂತ್ ಎಂಬಾತನಿಗೆ ಹಲ್ಲೆ ನಡೆಸಿದಾಳೆ. ಸಂಜಯ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಮಧ್ಯರಾತ್ರಿ ಕಂಠ ಪೂರ್ತಿ ಕುಡಿದು ಡ್ರೈವ್ ಮಾಡ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದೆ, ಅದಕ್ಕೆ ನನಗೆ ಥಳಿಸಿದ್ದಾಳೆ ಆಕೆ ಅಂದ್ಕೊಂಡು ಈಗ ಆ ಯುವತಿ ಮೇಲೆ ಆರೋಪ ಕೇಳಿ ಬಂದಿದೆ. ಮಧ್ಯರಾತ್ರಿ 12-12:30 ಸುಮಾರಿಗಾಗಿರುವಂತಹ ಘಟನೆ. ಮದ್ಯದ ಅಮಲು ಯಾರನ್ನು ಏನ್ ಬೇಕಾದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ. ಬೆಂಗಳೂರಿನಲ್ಲೇ ನಡೆದಿರೋದು ಇದು, ಬೆಂಗಳೂರಿನಲ್ಲೇ. ಒಂದು ಗಲಾಟೆ ನಡೀತು. ಎಲ್ಲ ಕುಡ್ದು ಆಮೇಲೆ ರ್ಯಾಶ ಗಾಡಿ ಓಡಿಸ್ಕೊ ಬಂದು ಎಲ್ಲ ಇದು ಮಾಡ್ತಿದ್ದಾರೆ. ಇಲ್ಲಿ ನಾರ್ತ್ ಇಂಡಿಯಾ ಸರ್ ಯಾರನ್ನು ನನಗೂ ಗೊತ್ತಿಲ್ಲ. ಬರೀ ಇಂಗ್ಲೀಷಲ್ಲೇ ಹಿಂದೆ ಇದೆಲ್ಲ ಮಾತಾಡ್ತಾರೆ. ಬರೀ ಏಕವಚನ, ಬರೀ ಕೇಳೋತ್ತಿಗೆ ಹಿಂಗೆಲ್ಲ ಮಾಡಿದ್ದಾರೆ ನೋಡಿ ಈ ಥರ. ಒಂದು ಲೇಡಿ ಹಿಂಗೆಲ್ಲ ಮಾಡಿದ್ದಾರೆ. ಹಿಂಗೆ ಅದೇನು ಇದು ಅಂತ ಈ ಪಬ್ಬು ಎಲ್ಲ ಇದರಿಂದ ಮಾಡ್ಕೊಂಡು ಪೊಲೀಸ್ನವ್ರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಮಾಡಿ ಎಲ್ಲ ಆ ಥರದ ಡ್ರಿಂಕ್ ಆ್ಯಂಡ್ ಡ್ರೈವ್ ಏನಾಯ್ತು? ಆ್ಯಕ್ಚುಲಿ ಏನಾಯ್ತು? ಎಷ್ಟೊತ್ತಿಗಾಯ್ತು? ನೀವು ಸರ್ ಈಗ ಒಂದು 10 minutes ಬ್ಯಾಕ್ ಸರ್.